Okay, good morning, dear students. In this section, I will take a 5th standard mathematics subject. Lesson name is 5-digit number. Before going to this lesson, sir, what is 5-digit number? The number consists of a 5 digits. What you say that? The number consists of a 5 digits. Sir, the number consists of a 5 digit is called as 5 digit number ಅಂತ ಹೇಳಿದೀವಿ. ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಲಿಸನ್. $24,500. Listen, 1 2 3 4 5. ದ ನಂಬರ್ ಕನ್ಸಿಸ್ಟ್ ಆಫ್ ಎ 5 ಡಿಜಿಟ್ ಅಂತ ಹೇಳಿದ್ವಿ. ಸ್ಟಾರ್ಟಿಂಗ್ ಪ್ಲೇಸಲ್ಲಿ ಏನು ಗೊತ್ತಾ, 1 ಇರಬೇಕು. ಲಿಸನ್, 1 ಇರಬೇಕು, ಇಲ್ಲ ಗ್ರೇಟರ್ ದ್ಯಾನ್ 1 ಇರಬೇಕು. 1 ಈಸ್ ಗ್ರೇಟರ್ ದ್ಯಾನ್ 1 ಇದ್ದರೆ 5 ಡಿಜಿಟ್ ಅಂತ ಹೇಳ್ತೀವಿ. ಇನ್ ಕೇಸ್ 0 ಇದ್ದರೆ ಕೇಳ್ರಿ, ಇಲ್ಲಿ 0 ಇದ್ದರೆ ಏನಾಗುತ್ತೆ ಹೇಳ್ರಿ? 0 ಕನ್ಸಿಡರ್ ಆಗ್ತಿತ್ತಾ? ಇಲ್ಲ. 4 5 00 ಅಲ್ಲಿ ಏನಾಗ್ತಿತ್ತು? 4500 ಆಗ್ತಿತ್ತು. ಆ ಥರ ಕೇಳ್ರಿ, ಸ್ಟಾರ್ಟಿಂಗ್ 0 ಬಂದಾಗ 5 ಡಿಜಿಟಲ್ಲಿ ನಾವೇನು ಮಾಡ್ತೀವಪ್ಪ ಅಂತೇಳಿದರೆ ಪ್ಲೇಸ್ ಏನು ಮಾಡ್ತೀವಿ? ಇಂಟರ್ಚೇಂಜ್ ಮಾಡ್ತೀವಿ. ಸರ್ ಎಲ್ಲೆಲ್ಲಿ? ಸರ್ 0ನ ಇಲ್ಲಿಗೆ ಇಂಟರ್ಚೇಂಜ್ ಮಾಡ್ತೀವಿ, 4ನ ಇಲ್ಲಿಗೆ ಇಂಟರ್ಚೇಂಜ್ ಮಾಡ್ತೀವಿ. ಓಕೆ, ಅಲ್ಲಿ ಏನಾಯಿತು? 4 ಈ ಕಡೆ ಬಂತು, 0 ಈ ಕಡೆ ಬಂತು, ಎಷ್ಟಾಯಿತು? 40,500. ಓಕೆ, ಲಿಸನ್, ಅರ್ಥ ಆಯಿತಾ? ದ ನಂಬರ್ ಕನ್ಸಿಸ್ಟ್ ಆಫ್ ಎ 5 ಡಿಜಿಟ್ ಈಸ್ ಕಾಲ್ಡ್ ಆಸ್ 5 ಡಿಜಿಟ್ ನಂಬರ್ ಅಂತ ಹೇಳಿದ್ದೀವ. ಕೇಳ್ರಿ, ಸ್ಟಾರ್ಟಿಂಗ್ ನಂಬರ್ ಏನು ಗೊತ್ತಾ? 1 ಇರಬೇಕು, ಈಸ್ ಗ್ರೇಟರ್ ದ್ಯಾನ್ 1 ಇರಬೇಕು. 0 ಇದ್ದರೆ ಏನಾಗುತ್ತೆ ಗೊತ್ತಾ? 0 ಇದ್ದರೆ ಕನ್ಸಿಡರ್ ಆಗೋದಿಲ್ವಾ? ಈ ಲೆಸನ್ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗಲೇಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿರಬೇಕು. ಸರ್ ಏನು ಸರ್ ಪ್ಲೇಸ್ ವ್ಯಾಲ್ಯೂ ಅಂತೇಳಿ? ಸರ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಿಮಗೆ ಗೊತ್ತಿರಬೇಕು, ಸರಿನಾ? ಆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನಿಮಗೆ ಬಂತಪ್ಪ ಅಂತ ಹೇಳಿದರೆ ಈ ಲೆಸನ್ ಪೂರ್ತಿ ನಿಮಗೆ ಬಂದಂಗೆ, ಸರಿನಾ? ಲೆಟ್ ಅಸ್ ಮೂವ್ ಆನ್ ಟು ದ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಸರ್ ನಮಗೆ ಗೊತ್ತು ಏನು, ಸ್ಟಾರ್ಟಿಂಗ್ ಏನು ಬರುತ್ತೆ? 1 ಬರುತ್ತೆ. 1 ಆದಮೇಲೆ ಏನು ಬರುತ್ತೆ? ಸರ್ 1 ಆದಮೇಲೆ 10 ಬರುತ್ತೆ. 10 ಆದಮೇಲೆ ಸರ್ 100 ಬರುತ್ತೆ. 100 ಆದಮೇಲೆ 1000 ಬರುತ್ತೆ. ಓಕೆ, 1000 ಆದಮೇಲೆ 10,000 ಬರುತ್ತೆ. ಓಕೆ, 10,000 ಆದಮೇಲೆ ಲ್ಯಾಕ್ ಬರುತ್ತೆ. ನಾನು ಸಿಂಪ್ಲಿ ಎಲ್ಲ ಅಂತೇಳಿ ರೆಪ್ರೆಸೆಂಟೇಟಿವ್ ಮಾಡಿದ್ದೀನಿ, ಸರಿನಾ? ಎಲ್ಲ ಅಂತ ಹೇಳಿದರೆ ಲ್ಯಾಕ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿರಿ. ಲ್ಯಾಕ್ ಆದಮೇಲೆ 10 ಲ್ಯಾಕ್. ಓಕೆ, 10 ಲ್ಯಾಕ್ ಆದಮೇಲೆ ಏನು ಬರುತ್ತೆ? ಕ್ರೋರ್ ಬರುತ್ತೆ. ನಾನು ಸಿಂಪ್ಲಿ ಸಿ ಅಂತೇಳಿ ನಾನು ರೆಪ್ರೆಸೆಂಟೇಟಿವ್ ಮಾಡ್ತಾಯಿದ್ದೀನಿ, ಸರಿನಾ? ನೀವು ಬರೆಯಬೇಕಾದ್ರೆ ಕ್ರೋರ್ ಅಂತಲೇ ಬರೀರಿ. ಸರ್ ಕ್ರೋರ್ ಆದಮೇಲೆ ಸರ್ 10 ಕ್ರೋರ್ ಬರುತ್ತೆ. ಓಕೆ, ಒನ್ಸ್ 10 100 1000 10,000 ಲ್ಯಾಕ್ 10 ಲ್ಯಾಕ್ ಕ್ರೋರ್ 10 ಕ್ರೋರ್. ದಿಸ್ ಈಸ್ ದ ಇಂಡಿಯನ್ ಸಿಸ್ಟಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂ. ಸರ್ ನಮಗೆ ಗೊತ್ತಿರುತ್ತೆ ಏನು, ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ. ಲ್ಯಾಕ್ ಅಂದರೆ ಎಷ್ಟು 0 ಬರೀಬೇಕಂತ ಗೊತ್ತಿರೋದಿಲ್ಲ. 10 ಲ್ಯಾಕ್ ಅಂತ ಹೇಳಿದ್ರೆ ಎಷ್ಟು 0 ಬರೀಬೇಕಂತ ಗೊತ್ತಿರೋದಿಲ್ಲ. ಕ್ರೋರ್ ಅಂದರೆ ಎಷ್ಟು 0 ಬರೀಬೇಕಂತ ಗೊತ್ತಿರೋದಿಲ್ಲ. 10 ಕ್ರೋರ್ ಅಂದರೆ ಎಷ್ಟು 0 ಬರೀಬೇಕಂತ ಗೊತ್ತಿರೋದಿಲ್ಲ. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡಿರಿ. ಲಿಸನ್, 1 ಅಂದರೆ ಹೆಂಗೆ ಗೊತ್ತಾ? ಏನಿಲ್ಲ, 0. 10 ಅಂದರೆ ಎಷ್ಟಪ್ಪ? 10 ಅಂದರೆ 1 0.
ಲಿಸನ್. ನೆಕ್ಸ್ಟ್ 100 ಅಂದರೆ 100. ನೀವು ಸಿಂಪ್ಲಿ ಅಬ್ಸರ್ವ್ ಮಾಡಿರಿ, 0 ಏನಾಗ್ತಾ ಇದೆ, ಗೋಸಾನ್ ಇನ್ಕ್ರೀಸಸ್. ಇಲ್ಲಿ 1 ಇತ್ತು, ಇಲ್ಲಿ 2 ಆಯಿತು, ಸರಿನಾ. 1000 ಅಂದರೆ 1 ಕಾಮನಾಗಿ ಬರೀರಿ, ಇಲ್ಲಿ 2 0 ಇತ್ತು, 1000 ಅದು ಏನಾಗುತ್ತೆ, 3 0 ಆಗುತ್ತೆ. ಓಕೆ ಸರ್. 10,000ಅಲ್ಲಿ 1 ಕಾಮನ್ ಬರೀರಿ ಸರ್, ಇಲ್ಲಿ 3 0 ಇದ್ವು, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, 4 0 ಆಗುತ್ತೆ, ಸರಿನಾ. ಕೇಳಿರಿ, ಪ್ಲೇಸ್ ವ್ಯಾಲ್ಯೂ ಅಂದರೆ 1000ಗಿಂತ ಮುಂಚೆಗೆ ಏನು ಮಾಡ್ತೀವಿ ನಾವು, ಕಾಮ ಕೊಡ್ತೀವಿ, ಸರಿನಾ. ಇದು 10,000 ಆಯಿತು. ಸರ್ ಲ್ಯಾಕ್ ಅಂತ ಹೇಳಿರಿ, 1 ಎಲ್ಲದಕ್ಕೂ ಕಾಮನ್. ಓಕೆ, 1 ಎಲ್ಲದಕ್ಕೂ ಕಾಮನ್. ಇಲ್ಲಿ ಎಷ್ಟು 0 ಇದ್ದಾವೆ, 1 2 3 4. ನೆಕ್ಸ್ಟ್ ಏನಾಗುತ್ತೆ, 5 0 ಆಗುತ್ತೆ, 1 2 3 4 5. ನೆಕ್ಸ್ಟ್ 10 ಲ್ಯಾಕ್ ಅಂತ ಹೇಳಿದ್ರೆ 1 ಕಾಮನ್. ಇಲ್ಲಿ ಎಷ್ಟು 0 ಇದ್ದಾವೆ, 1 2 3 4 5 ಇದ್ದಾವೆ. ನೆಕ್ಸ್ಟ್ ಏನಾಗುತ್ತೆ, 1 0 ಮತ್ತೆ ಆ್ಯಡ್ ಆಗುತ್ತೆ, 1 2 3 4 5 6. ಪ್ಲೇಸ್ ವ್ಯಾಲ್ಯೂ ಗೊತ್ತು, ಕೇಳ್ರಿ, 3 ಡಿಜಿಟ್. ನೆಕ್ಸ್ಟ್ 2 ಡಿಜಿಟ್. ಸರ್ ಕ್ರೋರ್ ಅಂದರೆ ಎಷ್ಟು 0, 1 ಎಲ್ಲದಕ್ಕೂ ಕಾಮನ್ ಬರೆದು ಬಿಡ್ರಿ ಬೇಕಾರೆ. ಸರ್ ಕ್ರೋರ್ ಅಂದರೆ ಇಲ್ಲಿ ಎಷ್ಟು 0 ಇದ್ದಾವೆ, 1 2 3 4 5 6. 6 ಆದಮೇಲೆ ಇನ್ನೊಂದು 0 ಆ್ಯಡ್ ಮಾಡಿರಿ, 1 2 3 4 5 6 7. ಸರ್ ನಮ್ಮ ಪ್ಲೇಸ್ ವ್ಯಾಲ್ಯೂ ಕೊಡೋದು ಗೊತ್ತು ನೋಡ್ರಿ, ಫಸ್ಟು 3 ಆಮೇಲೆ 2. ಓಕೆ, ಇಲ್ಲಿ ಎಷ್ಟು 0 ಇದ್ದಾವೆ ಕೌಂಟ್ ಮಾಡಿರಿ, 1 2 3 4 5 6 7. 7 0 ಇದ್ದಾವೆ. 10 ಕ್ರೋರಲ್ಲಿ ಏನಾಗುತ್ತೆ, 8 0 ಆಗುತ್ತೆ, 1 2 3 4 5 6 7 8. ಸರ್ ಪ್ಲೇಸ್ ವ್ಯಾಲ್ಯೂ ನಮಗೆ ಕೊಡೋದು ಗೊತ್ತು, ಫಸ್ಟು 3 ಡಿಜಿಟಿಗೆ ಹಾಕ್ತೀರಾ, ನೆಕ್ಸ್ಟು 2 ಡಿಜಿಟ್, ನೆಕ್ಸ್ಟು 2 ಡಿಜಿಟ್. ಸರಿ, ದಿಸ್ ಈಸ್ ದ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಒನ್ಸ್, ಟೆನ್ಸ್, 100, 1000, 10,000, ಲ್ಯಾಕ್, 10 ಲ್ಯಾಕ್, ಕ್ರೋರ್, 10 ಕ್ರೋರ್. ಈ ನಿಮಗೆ ಈ ಪ್ಲೇಸ್ ವ್ಯಾಲ್ಯೂ ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸ್ ಎಲ್ಲ ನೀವೇನು ಗೊತ್ತಾ, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಲೆಟ್ ಅಸ್ ಮೂವ್ ಆನ್ ಟು ದ ರಿವಿಷನ್ ಎಕ್ಸಸೈಸ್. ಏನು ಕೊಟ್ಟಿದ್ದಾರೆ, ಲೆಸನ್ ನೋಡ್ರಿ, ಪೇಜ್ ನಂಬರ್ 1 ರಿವಿಷನ್ ಎಕ್ಸಸೈಸ್, REVISION ಎಕ್ಸಸೈಸ್, EXEREISE. ಓಕೆ, ಫಸ್ಟ್ ಮೇನೆ ಕೊಟ್ಟಿದ್ದಾರೆ, ರೈಟ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದ ಗಿವನ್ ನಂಬರ್ಸ್. ಏನು ಕೊಟ್ಟಿದ್ದಾರೆ, ರೈಟ್ ದ ಪ್ಲೇಸ್ ವ್ಯಾಲ್ಯೂ ಫಾರ್ ದ ಗಿವನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ 2 6 8 4 ಅಂತ ಕೊಟ್ಟಿದ್ದಾರೆ, ಸರಿನಾ. ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ನ ನಾವು ಬರಿಬೇಕಂತೆ. ಯಾವ ಥರ ಬರೀತಾರೆ, ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ನಂಬರ್ ಇದ್ದಾವೆ, 1s 10s 100 1000. ಎಲ್ಲ ಪ್ರಾಬ್ಲಮ್ಗೂ ನೀವು ಏನು ಗೊತ್ತಾ, ನಿಮಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿರಲೇಬೇಕು, ಸರಿನಾ. ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರೀರಿ ಅಂತ ಹೇಳಿದ್ದಾರೆ. ಇದನ್ನು ನೋಡಿರಿ, ಬರೀರಿ, 1s 10s 100 1000. ನೆಕ್ಸ್ಟು ನಂಬರ್. ಸರ್ ನಂಬರ್ ಯಾಕೆ ಬರೆದ್ರಿ ಅಂತ ಹೇಳಿದರೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ರು, ನಿಮಗೆ ಏನಂತ ಕೊಟ್ಟಿದ್ರು, 2684. ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಬರೀರಿ ಅಂತ ಹೇಳಿದ್ದಾರೆ. 4 ನೋಡ್ರಿ, ಲೀಸನ್ ಲಾಸ್ಟಿಂದ ಕನ್ಸಿಡರ್ ಮಾಡ್ತಾ ಬರ್ರಿ, 1s 10s 100 1000, ಸರಿನಾ. 1s ಪ್ಲೇಸಲ್ಲಿ ಏನಿದೆ, 4 ಇದೆ, ಸರಿನಾ. 4 ಬರೋದ್ರಿ. 10s ಪ್ಲೇಸಲ್ಲಿ ಏನಿದೆ ಸರ್ 8. ಸರ್ 100 ಪ್ಲೇಸಲ್ಲಿ ಏನಿದೆ ಸರ್ 6. 1000 ಪ್ಲೇಸಲ್ಲಿ ಏನಿದೆ ಸರ್ 2. ಸರ್ ಅದೇ ಥರ ಸೆಕೆಂಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 7000.
ಸರ್ ಒನ್ಸ್ ಪ್ಲೇಸಲ್ಲಿ ಏನಿದೆ 0. ಸರ್ 10 ಪ್ಲೇಸಲ್ಲಿ ಏನಿದೆ 0. ಸರ್ 100 ಪ್ಲೇಸಲ್ಲಿ ಏನಿದೆ ಸರ್ 0. ಸರ್ 1000 ಪ್ಲೇಸಲ್ಲಿ 7. ಸರ್ ಥರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 9806. ನೀವು ಇಲ್ಲಿ ಬರೆದ್ಬಿಡ್ರಿ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಒನ್ಸ್, ಟೆನ್ಸ್, 100, 1000. ಓಕೆ ಸರ್ ಒನ್ಸ್ ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? 6. ವೆರಿ ಗುಡ್. ಅದೇ ಥರ 10th ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? 0. ಸರ್ 100 ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? 8. ಸರ್ 1000 ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? 9. ಈಸ್ ಇಟ್ ಕ್ಲಿಯರ್? ಸರ್ ಫೋರ್ತ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸರ್ ಏನು ಕೊಟ್ಟಿದ್ದಾರೆ? 8649. ಇಲ್ಲಿ ಬರೆದ್ಬಿಡ್ರಿ ಸರಿನಾ? ಒನ್ಸ್, ಟೆನ್ಸ್, 100, 1000. ಸರ್ ಒನ್ಸ್ ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? ಸರ್ 9. ವೆರಿ ಗುಡ್. ಸರ್ 10 ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? ಸರ್ 4. ಸರ್ 100 ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? ಸರ್ 6. ಸರ್ 1000 ಪ್ಲೇಸಲ್ಲಿ ಏನು ಕೊಟ್ಟಿದ್ದಾರೆ? ಸರ್ 8. This is the place value chart. Let us move on to the next concept. Next main, write the following in words. Move on to the next main. Write the following in words. Second main is write the following in words. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 1739 ಅಂತೇಳಿ ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸರಿನಾ? ನಿಮಗೆ ನಾನು ಆವಾಗಲೇ ಹೇಳಿದ್ದೆ ಸರಿನಾ, ಪ್ಲೇಸ್ ವ್ಯಾಲ್ಯೂ ಗೊತ್ತಿತ್ತಪ್ಪ ಅಂತೇಳಿದ್ರೆ ಈ ಚಾಪ್ಟರ್ ಪೂರ್ತಿ ನೀವು ಮಾಡ್ತೀರ ಅಂತೇಳಿ ಹೇಳಿದ್ದೆ. ಸರಿನಾ? ಫಸ್ಟ್ ಏನು ಬರುತ್ತೆ? ಒನ್ಸ್, ಟೆನ್ಸ್, 100, 10,000. ಇವಾಗ ನಿಮಗೇನಾದ್ರು ಗೊತ್ತಾ? ತುಂಬ ಈಸಿ ಆಯಿತು. 1000 ಪ್ಲೇಸಲ್ಲಿ ಏನಿದೆ? ಇವಾಗ ನೀವು ಹೇಳ್ತೀರಾ 1739 ಅಂತೇಳಿ ನೀವು ಈಸಿಯಾಗಿ ಹೇಳ್ತೀರಾ. ಇಲ್ಲ ಸರ್ ನಮಗೀಗ ಏನು ಗೊತ್ತಾ, ಇದು ನಮ್ಗೆ ಇದೇನು ಬರೆಯೋದೇನು ಬೇಡ, ನಮಗೆ ವೆಲ್ ಆ್ಯಂಡ್ ಗುಡ್ಡು, ನಮಗೆಲ್ಲ ಪ್ಲೇಸ್ ವ್ಯಾಲ್ಯೂ ಗೊತ್ತು ಸರಿನಾ, ನಾವು ಹಂಗೆ ಬರಿತೀವಿ ಅಂತೇಳಿದ್ರೆ ಬರೀರಿ, ಖುಷಿ. ಇಲ್ಲ ಸರ್ ಏನು ಗೊತ್ತಾ, ಈ ಥರ ಹಾಕೋದ್ರಿಂದ ಯಾವ ಮಿಸ್ಟೇಕು ಆಗೋದಿಲ್ಲ ಸರಿನಾ. ಇಲ್ಲಿ ನೋಡಿರಿ, ಇವಾಗ 1000 ಪ್ಲೇಸಲ್ಲಿ ಇದೆ 1000 300 ಸರಿ 700 39. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಪ್ರಾಬ್ಲಮು. ನಿಮ್ಗೆ ಆವಾಗಲೇ ಹೇಳಿದ್ದೆ ಪ್ಲೇಸ್ ವ್ಯಾಲ್ಯೂನ ಅಪ್ಲೈ ಮಾಡಿಬಿಡಿ ಸರಿನಾ. ನಿಮಗೆ ಇದು ರೈಟಿಂಗಲ್ಲಿ ಬರೆಯೋಕ್ಕೆ ತುಂಬ ಈಸಿಯಾಗುತ್ತೆ. 7th ಪ್ಲೇಸಲ್ಲಿ ಏನಿದೆ? ಸರ್ ಒನ್ಸ್, ಟೆನ್ಸ್, ಸರ್ 100, ಸರ್ 1000. ಸರ್ 1000 ಪ್ಲೇಸಲ್ಲಿ 3 ಅಂತ ಕೊಟ್ಟಿದ್ದಾರೆ. ಸರ್ 100 ಪ್ಲೇಸಲ್ಲಿ ಏನೂ ಇಲ್ಲ, 10 ಪ್ಲೇಸಲ್ಲಿ ಏನೂ ಇಲ್ಲ ಸರಿನಾ. ಏನೂ ಇಲ್ಲ ಅಂತ ಹೇಳಿದ್ರೆ ನಮ್ಗೆ 0 ಅಂತ ಬರೆಯೋಕ್ಕಾಗೋದಿಲ್ಲ ಸರಿನಾ. ನಾವೇನಂತ ಬರಿತೀವಿ ಇವಾಗ? 3007 ಎಂತ ಬರಿತೀವಿ? 3000. ಸರ್ 100 10 ಯಾಕೆ ಬರೀಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನೂ ಇಲ್ಲ, 0 ಕೊಟ್ಟಿದ್ದಾರೆ ಸರಿನಾ. 0 ಅಂತ ಬರೆಯೋಕ್ಕಾಗೋದಿಲ್ಲ. ಸೊ 3000
7. ಓಕೆ ಸರ್, ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಫಸ್ಟ್ ನೀವು ಪ್ಲೇಸ್ ವ್ಯಾಲ್ಯೂ ಬರೆದ್ಬಿಡ್ರಿ, ಸರಿನಾ ಸರ್? ಈ ಕಡೆ ಸರ್ ಒನ್ಸ್ ಅಂತೀವಿ, ಸರ್ ಟೆನ್ಸ್, ಸರ್ ಟೆನ್ಸ್, 100, 1000. ಸರ್ ಒಂದು ಜಾಗದಾಗ ಸರ್ ಒನ್ಸ್ ಜಾಗದಲ್ಲಿ 8 ಅಂತ ಕೊಟ್ಟಿದ್ದಾರೆ, ಸರ್ ಟೆನ್ಸ್ ಜಾಗದಲ್ಲಿ 8 ಅಂತ ಕೊಟ್ಟಿದ್ದಾರೆ, 100 ಜಾಗದಲ್ಲಿ ಇಲ್ಲ, ಸರ್ 1000 ಜಾಗದಲ್ಲಿ 4 ಅಂತ ಕೊಟ್ಟಿದ್ದಾರೆ. ಸರ್ ಇದನ್ನು ಯಾವ ಥರ ಹೇಳ್ತೀರಾ? ಸರ್ 4088. ವಾಟ್ ಯು ಸೇ ದಟ್? 4088. ಸರ್ ವೈ? ಬಿಕಾಸ್ ಸರ್ 100 ಪ್ಲೇಸಲ್ಲಿ 0 ಕೊಟ್ಟಿದ್ದಾರೆ. ಓಕೆ, 4088. ಸರ್ ಫೋರ್ತ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಲಿಸನ್, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲೆಲ್ಲ 3 ಡಿಜಿಟ್ ಕೊಟ್ಟಿದ್ರು, ಅಲ್ಲ ಸಾರಿ 4 ಡಿಜಿಟ್ ಕೊಟ್ಟಿದ್ರು. ಇಲ್ಲಿ 1 ಡಿಜಿಟ್ ಜಾಸ್ತಿ ಕೊಟ್ಟಿದ್ದಾರೆ. 1 2 3 4 5 ಬರೆದ್ಬಿಡ್ರಿ ಪ್ಲೇಸ್ ವ್ಯಾಲ್ಯೂ. ಸರ್ ಒನ್ಸ್, ಸರ್ ಟೆನ್ಸ್, ಸರ್ 100, ಸರ್ 1000, 10,000. ಸರ್ ಒನ್ಸ್, ಟೆನ್ಸ್, 100, 1000, 10,000. ಸರ್ನ ಇದನ್ನ ನೀವು ಯಾವ ಥರ ಹೇಳ್ತೀರಾ? 11,900. What do you say that? 11,900. Sir, finish. Okay. Let us move on to the third main. ರೈಟ್ ಇನ್ ಫಿಗರ್ಸ್. ಸರ್ ವಾಟ್ ಯು ಸೇ ದಟ್ ರೈಟ್ ಇನ್ ಫಿಗರ್ಸ್ ಅಂದರೆ? ಸರ್ ಅವರು ನೇಮಲ್ಸ್ ಕೊಟ್ಟಿದ್ದಾರೆ, ಸರಿನಾ? ರೈಟ್ ಇನ್ ಫಿಗರ್ಸ್ ಅಂದರೆ ಅವ್ರು ನೇಮಲ್ಲಿ ಕೊಟ್ಟಿರ್ತಾರೆ, ನಾವು ಈ ಥರ ಬರೀಬೇಕು. ಇದಕ್ಕೆ ರೈಟ್ ಇನ್ ಫಿಗರ್ಸ್ ಅಂತ ಹೇಳ್ತಾರೆ. ಕೇಳ್ರಿ, ಅವ್ರು ಆಲ್ರೆಡಿ ಬುಕ್ಸಲ್ಲಿ ಕೊಟ್ಟಿದ್ದಾರೆ 9315 ಅಂತೇಳಿ. ಅದನ್ನ ನಾನು ಬರೆಯೋದಿಲ್ಲ, ನಾನು ಬರೀ ಜಸ್ಟ್ ಡಿಜಿಟ್ಗಳನ್ನ ಬರಿತಾ ಹೋಗ್ತೇನೆ. ಓಕೆ, third main write in figure. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 9315. ರೈಟಿಂಗ್ಸ್ ಎಲ್ಲ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನಾನು ಡಿಜಿಟ್ಸಲ್ಲಿ ಬರಿತೀನಿ, ಸರಿನಾ? 9315. ಸರ್ ಇದು ಕರೆಕ್ಟಾಗಿದೆಯಾ? ಸರ್ ಇದು ರಾಂಗಾ ಕರೆಕ್ಟಾ ಅಂತೇಳಿ ನೀವೇನು ಮಾಡ್ತೀರಾ? ಜಸ್ಟ್ ಕ್ಲಾರಿಫೈ ಮಾಡೋಕ್ಕೋಸ್ಕರ ಪ್ಲೇಸ್ ವ್ಯಾಲ್ಯೂನ ಅಪ್ಲೈ ಮಾಡಿ. ಓಕೆ, ಒನ್ಸ್, ಟೆನ್ಸ್, 100, 1000. ಓಕೆ, ಕರೆಕ್ಟ್ ಇದೆ, 9315. ಸೆಕೆಂಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 2400. 2400. ಸರ್ ಇದು ಕರೆಕ್ಟಾಗಿದೆಯೋ ಇಲ್ಲ ಅಂತೇಳಿ ನೀವು ತಿಳ್ಕೊಳೋಕ್ಕೆ ಯು ಜಸ್ಟ್ ಅಪ್ಲೈ ದ ಪ್ಲೇಸ್ ವ್ಯಾಲ್ಯೂ. ಒನ್ಸ್, ಟೆನ್ಸ್, 100, 1000. ಕರೆಕ್ಟಾಗಿದೆ, 2400. ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 7036. 7036. ಸರ್ ನೀನು ನಾನು ಕ್ಲಾರಿಫೈ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡ್ತಾ ಹೋಗ್ರಿ. ಒನ್ಸ್, ಟೆನ್ಸ್, 100, 1000. ಸರ್ ಕರೆಕ್ಟಾಗಿದೆ ಸರ್. 7036 ನೀವು ಬರೆದಿರೋವಂಥ ಆನ್ಸರು ಕರೆಕ್ಟಾಗಿದೆ. ಓಕೆ, ನೆಕ್ಸ್ಟ್ ಫೋರ್ತ್ ಮೇನೇನು ಕೊಟ್ಟಿದ್ದಾರೆ?
ಸರ್ ಆನ್ಸರ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸರ್ ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಹೇಳಿ. ರೈಟ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್. ಸರ್ ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ರೈಟ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್. ಸರ್ ಅಂದರೆ ಹಿಂಗಂದರೆ ಏನು ಕೇಳಿಸ್ಕೊಳ್ರಿ ಇಲ್ಲಿ. 0 1 2 3 4 5 6 7 8 9. ದೀಸ್ ಆರ್ ದ ಸಿಂಗಲ್ ಡಿಜಿಟ್ ನಂಬರ್. ಸರ್ ಸಿಂಗಲ್ ಡಿಜಿಟ್ ನಂಬರಲ್ಲಿ 9 ಅನ್ನೋದು ಬಿಗ್ಗೆಸ್ಟ್ ನಂಬರು. ಸರ್ 0 ಅನ್ನೋದು ಸ್ಮಾಲೆಸ್ಟ್ ನಂಬರ್. ಸರ್ ಅದೇ ಥರ ಡಬಲ್ ಡಿಜಿಟ್ ಅಂತ ಹೇಳಿದರೆ 11 12 13 14 15 16 17 18 19 20 ಡಬಲ್ ಡಿಜಿಟ್. ಇದು ಸಿಂಗಲ್ ಡಿಜಿಟು, ಡಬಲ್ ಡಿಜಿಟ್. ಈ ನಂಬರಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದಪ್ಪ ಅಂತ ಹೇಳಿದ್ರೆ ನೀವು ಹೇಳ್ತೀರ 20 ಅಂತೇಳಿ. ಸರ್ ಸ್ಮಾಲೆಸ್ಟ್ ಯಾವುದು 11 ಅಂತ ಹೇಳ್ತಾ ಇದ್ದಾರೆ. ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ, ರೈಟ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರಪ್ಪ ಅಂತ ಹೇಳಿದರೆ ಯಾವುದಿರ್ಬೋದು, ಅದಕ್ಕೆ ಆನ್ಸರು 99. ಸರ್ ಯಾಕೆ ಸರ್ ಇದು ಈ 99ಗೆ 1 ಆ್ಯಡ್ ಮಾಡಿದರೆ 1000 ಬರುತ್ತೆ, ಹೌದಾ? ಇಲ್ಲಿ ಎಷ್ಟಿದ್ದಾವೆ, 1s 10s 100 1000. ಇದು 4 ಡಿಜಿಟ್ ನಂಬರ್ ಆಯಿತಾ. ಅವ್ರು ನಮಗೆ ಕೇಳ್ತಾ ಇರೋದೇನು, ರೈಟ್ ದ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. 1 2 3 ಸರಿನಾ. 999 ಅಂತ ಬರ್ರಿ. ಸೆಕೆಂಡ್ ಕ್ವಶನಿಗೆ ಆನ್ಸರ್ ಏನು, ರೈಟ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಸರ್ ಸ್ಮಾಲೆಸ್ಟ್ ಅಂತ ಹೇಳಿದರೆ 3 ಡಿಜಿಟ್ ನಂಬರ್ ಅಂತ ಹೇಳಿದರೆ ಸರ್ 100. ಸರ್ ಯಾಕಂತ ಹೇಳಿದರೆ 3 ಡಿಜಿಟ್ ನಂಬರ್ ಇದೆ. ಪ್ಲೀಸ್ ಅಂತ ಕೇಳಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ರೈಟ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿ, 5 ಡಿಜಿಟ್ ಅಂತ ಕೇಳಿ, ಅವ್ನು ಎಷ್ಟು ಥರ ಕೇಳಿ. ರೈಟ್ ದ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಅಂತ ಕೇಳ್ತಾನೆ. 6 ಡಿಜಿಟ್ ನಂಬರ್ ಅಂತ ಕೇಳಿದ್ರೆ ಅವ್ನು ಎಷ್ಟು ಥರ ಕೇಳಪ್ಪ. ಇಲ್ಲಿ 6 ಅಂತ ಕೊಟ್ಟಿದ್ದಾನ, ಆ ಸಲ 9 ಅಂತ ಬರೆದ್ಬಿಡ್ರಿ. ಸರಿನಾ. ಸರ್ ಇದು ಗ್ರೇಟೆಸ್ಟ್ ನಂಬರ್. ಸರ್ ರೈಟ್ ದ 6 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ನಿಂತಿರ್ತಾನೆ. ಏನು ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ 1 ಬರೆದು ಅವ್ನು ಎಷ್ಟು ಕೇಳಿದಾನೋ ಅಷ್ಟು 0 ಬರೆದ್ಬಿಡ್ರಿ. ಇದು ಸ್ಮಾಲೆಸ್ಟ್ ನಂಬರ್ ಇಷ್ಟೇ. ಗ್ರೇಟೆಸ್ಟ್ ಅಂತ ಹೇಳಿದ್ರೆ 999 ಅಂತ ಬರೀರಿ. ಸ್ಮಾಲೆಸ್ಟ್ ಅಂತ ಕೇಳಿದ್ರೆ 1 ಅಂತ ಬರೆದು ನೆಕ್ಸ್ಟ್ 0 ಅಂತ ಬರಿತಾ ಹೋಗ್ರಿ. ನೋಡಿರಿ, ರೈಟ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿದ್ದಾನೆ. ಹೌದು ಸರ್, ನೀವು ಗೊತ್ತು ಹೇಳ್ತೀರಾ. ರೈಟ್ ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿದರೆ 4 ಅಂತ ಕೇಳಿದ್ದಾನೆ, 4 ಸಲ 9 ಅಂತ ಬರೀತೀರ. ಓಕೆ, ಗ್ರೇಟೆಸ್ಟ್ ನಂಬರ್, ರೈಟ್ ದ 4 ಗ್ರೇಟೆಸ್ಟ್ ನಂಬರ್ ಅಂತಷ್ಟೇ 4 ಸಲ 99 ಅಂತ ಬರೆದ್ರಿ. ರೈಟ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿದ್ದಾರೆ. 4ನೇ ಕ್ವಶನ್ ಏನು ಮಾಡ್ತೀರಾ, ಸ್ಟಾರ್ಟಿಂಗ್ 1 ಅಂತ ಬರೀತೀರಾ. 1 2 3 4 ಆಯಿತಾ. ಓಕೆ, let us move on to the compare the number is greater than or less than or equal. Fifth main is comparison. Fifth one is compare ಮಾಡ್ಬೇಕಂತೆ, ಯಾವ ನಂಬರ್ ಚಿಕ್ಕದು ಯಾವ ನಂಬರ್ ದೊಡ್ಡದು ಅಂತ. ಕಂಪೇರ್ ದ ನಂಬರ್ by using sign greater than, equal, less than. ಒಂದು ನಂಬರ್ ಇದ್ದರೆ ಗ್ರೇಟರ್ ದ್ಯಾನ್ ಅಂತ ಬರೀಬೇಕು, 2 ಸಮ ಇದ್ದರೆ ಈಕ್ವಲ್ ಅಂತ ಬರೀಬೋದು, ಚೀಕ್ವಲ್ ಇದು ಲೆಸ್ ದ್ಯಾನ್ ಇದ್ದರೆ ಇದಂತ ಬರೀತೀರ. ಸರಿನಾ. ಇದರಲ್ಲಿ ಕಂಪೇರ್ ಮಾಡೋಕ್ಕೆ ಕೇಳಿದರೆ ಫಸ್ಟ್ ಪ್ರಾಬ್ಲಮ್ ಏನು ಕೇಳಿದ್ದಾರೆ, 3567 ಡ್ಯಾಶ್ 4567. ಇದರಲ್ಲಿ ಏನು ಗೊತ್ತಾ, ಪ್ಲೇಸ್ ವ್ಯಾಲ್ಯೂ ಬಿಟ್ಟರೆ ಏನೂ ಇಲ್ಲ. ಕೇಳ್ರಿ ಇಲ್ಲಿ ಪ್ಲೇಸ್ ವ್ಯಾಲ್ಯೂ. ಸರ್ ಒಂದು ಪ್ಲೇಸಲ್ಲಿ ಇಲ್ಲೂ 7 ಇದೆ, ಇಲ್ಲೂ 7 ಇದೆ.
10 ಪ್ಲೇಸಲ್ಲಿ ಇಲ್ಲೂ 6 ಇದೆ ಸರ್, ಇಲ್ಲೂ 6 ಇದೆ ಸರ್. 100 ಪ್ಲೇಸಲ್ಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ನೆಕ್ಸ್ಟ್ 1000 ಪ್ಲೇಸಲ್ಲಿ ಸರ್ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಬಿಗ್ಗೆಸ್ಟ್ ನಂಬರ್ ಯಾವುದಪ್ಪ ಅಂತೇಳಿದ್ರೆ ಈ ಸೈಡ್ ಆಗುತ್ತೆ. ನೀವು ಸಿಂಬಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತೇಳಿದ್ರೆ ಸರ್ ಈ ಸಿಂಬಲ್ ಯೂಸ್ ಮಾಡ್ತೀರಾ, 2 ಸೈಡ್ ಓಪನ್ಡ್ ಸೈನ್. ಸರ್ ಯಾಕಪ್ಪ ಅಂತೇಳಿದ್ರೆ ಇದಕ್ಕಿಂತ ಈ ನಂಬರ್ ದೊಡ್ಡದು ಅಂತ ಹೇಳಿ ಈ ಸಿಂಬಲ್, ಸರಿನಾ? ರೀಸನ್ 6582, 6385. ಈಗ ಕಂಪೇರ್ ಮಾಡ್ತಾ ಹೋಗಿ ಒಂದು ಪ್ಲೇಸಲ್ಲಿ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕ ಅಂತೇಳಿ ನೀವೇ ಕಂಪೇರ್ ಮಾಡಿರಿ. 6582 ಅಂತ ಕೊಟ್ಟಿದ್ದಾರೆ, 6385 ಅಂತ ಕೊಟ್ಟಿದ್ದಾರೆ. ಸೊ ಈ ನಂಬರ್ ದೊಡ್ಡದಾಗುತ್ತೆ. ನೀವು ಯಾವ ಸೈನ್ ಯೂಸ್ ಮಾಡ್ತೀರಪ್ಪ ಅಂತೇಳಿದ್ರೆ ಈ ಸೈನ್ ಯೂಸ್ ಮಾಡ್ತೀರಾ, 2 ಸೈಡ್ ಓಪನ್ಡ್, ಇದು ಗ್ರೇಟರ್ ದೆನ್. ಅದೇ ಥರ ಥರ್ಡ್ ಒನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 7384 ಈಸ್ ಈಕ್ವಲ್ ಟು 7384 ಅಂತ ಕೊಟ್ಟಿದ್ದಾರೆ. ಕಂಪೇರ್ ಮಾಡಿರಿ. ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 8 ಇದೆ, ಇಲ್ಲೂ 8 ಇದೆ. ಓಕೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೂ 7 ಇದೆ, ಇಲ್ಲೂ 7 ಇದೆ. ಸೊ ನಾವು ಯಾವ ಸೈನ್ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಈಕ್ವಲ್ ಸೈನ್ ಯೂಸ್ ಮಾಡ್ತೀವಿ. ಸರಿ, ವೈ? ಬಿಕಾಸ್ ಎರಡು ಸೇಮ್ ಅಂತ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. 6th ಮೇನ್, ರೈಟ್ ದ ಗ್ರೇಟೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಯೂಸಿಂಗ್ ದ ಫಾಲೋಯಿಂಗ್ ಡಿಜಿಟ್. ಓಕೆ, 6th ಮೇನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಿಗ್ ನಂಬರ್ ಯಾವುದು, ಸ್ಮಾಲ್ ನಂಬರ್ ಯಾವುದಪ್ಪ ಅಂತೇಳಿ ನಾವೇನು ಮಾಡಬೇಕು? ಬರೀಬೇಕು. ಏನು ಮಾಡಬೇಕು? ಬರಿತಾ ಹೋಗ್ಬೇಕು. 6th ಮೇನ್ ಏನಪ್ಪ ಅಂತೇಳಿದರೆ GN ಅಂತೇಳಿದರೆ ಗ್ರೇಟೆಸ್ಟ್ ನಂಬರ್ ಆ್ಯಂಡ್ SN ಅಂದರೆ ಸ್ಮಾಲೆಸ್ಟ್ ನಂಬರ್. ಸರಿನಾ? ಅದು ನಾನು ಬರಿತಾ ಹೋಗೋಲ್ಲ, ಹೆಡ್ಡಿಂಗ್. ಓಕೆ, ಬುಕ್ಸಲ್ಲಿದೆ ಹೆಡ್ಡಿಂಗ್ನ ನೀವು ಬರಿತಾ ಹೋಗ್ರಿ. ಸರಿನಾ? ಫಸ್ಟ್ ನಮ್ಮ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 1 2 3 4 ಅಂತ ಕೊಟ್ಟಿದ್ದಾರೆ. ಸರಿ, ಓಕೆ. 6th ಮೇನ್ ಏನು ಕೊಟ್ಟಿದ್ದಾರೆ? ಒಂದು ನಂಬರ್ ಕೊಟ್ಟಿರ್ತಾರೆ. ಸರಿನಾ? ಆ ನಂಬರಲ್ಲಿ ನೀವೇನು ಗೊತ್ತಾ, ಗ್ರೇಟೆಸ್ಟ್ ನಂಬರ್ ಮತ್ತು ಸ್ಮಾಲೆಸ್ಟ್ ನಂಬರ್ನ ನಾವೇನು ಮಾಡಬೇಕು? ಕ್ಲಾಸಿಫೈಡ್ ಮಾಡ್ತಾ ಹೋಗ್ಬೇಕು. ಗ್ರೇಟೆಸ್ಟ್ ನಂಬರ್ ಮತ್ತು ಸ್ಮಾಲೆಸ್ಟ್ ನಂಬರ್ನ ನೀವು ಬರಿಬೇಕು. ಯಾವುದೇ ಒಂದು ನಂಬರ್ ಏನು ಗೊತ್ತಾ, ರಿಪೀಟ್ ಆಗಬಾರ್ದು, ಆ ರೀತಿ ನೀವು ಬರಿಬೇಕು. ಸರಿನಾ? ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 1 2 3 4. ಎಸ್, 1 2 3 4 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಗೊತ್ತಾ, ಸ್ಮಾಲೆಸ್ಟ್ ನಂಬರ್ ಮತ್ತು ಗ್ರೇಟೆಸ್ಟ್ ನಂಬರ್ನ ನೀವು ಬರೀಬೇಕು. ಎಸ್ ಏನಂತೇಳಿದ್ರೆ ಸ್ಮಾಲೆಸ್ಟ್ ನಂಬರ್, GN ಅಂತೇಳಿದರೆ ಗ್ರೇಟೆಸ್ಟ್ ನಂಬರ್. ಇಲ್ಲಿ ನೋಡ್ರಿ, ಸ್ಮಾಲೆಸ್ಟ್ ನಂಬರ್ ಅಂತೇಳಿದ್ರೆ ಏನು ಗೊತ್ತಾ, ಚಿಕ್ಕ ನಂಬರಿಂದ ದೊಡ್ಡ ನಂಬರಿಗೆ ಹೋಗ್ತೀವಿ. ಗ್ರೇಟೆಸ್ಟ್ ನಂಬರ್ ಅಂತೇಳಿದರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಬರ್ಕೊತ ಹೋಗ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೇಳಿದರೆ SN ಸ್ಮಾಲೆಸ್ಟ್ ನಂಬರ್. ನೀವೇನು ಮಾಡ್ತೀರಾ? ಫಸ್ಟು 1 ಆದಮೇಲೆ ನೆಕ್ಸ್ಟ್ 2 3 4. ಇಲ್ಲಿ ನೋಡ್ರಿ, ಇಲ್ಲಿ ಅಸೆಂಡಿಂಗ್ ಆರ್ಡರ್ಲಿ ನೀವು ಬರಿತಾ ಹೋದ್ರಿ. ಸರಿನಾ? 1 ಆದಮೇಲೆ 2 ಬರೆದ್ರಿ, 2 ಆದಮೇಲೆ 3 ಬರೆದ್ರಿ, 3 ಆದಮೇಲೆ 4 ಬರೆದ್ರಿ. ಸರ್, ಗ್ರೇಟೆಸ್ಟ್ ನಂಬರ್ ಯಾವ ಥರ ಬರೀಬೇಕು? ಇದು ಆಪೋಸಿಟ್ಟು. ನೋಡ್ರಿ, ಇಲ್ಲಿ ಇದ್ರ ಆಪೋಸಿಟ್ ಬರೆದ್ರೆ ಗ್ರೇಟೆಸ್ಟ್ ನಂಬರ್ ನೀವು ಬರ್ದಂಗೆ. 4 3 2 1. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? 6 3 8 0. ಸರ್, ಸ್ಮಾಲೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಸೆಂಡಿಂಗ್ ಆರ್ಡರಲ್ಲಿ ನೀವು ಬರಿತಾ ಹೋಗ್ಬೇಕು. ಸರಿನಾ? ಸರ್, ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಸರ್ ಚಿಕ್ಕ ನಂಬರಿಂದ ಬಿಗ್ ನಂಬರ್ ನೀವು ಬರಿತಾ ಹೋಗ್ತೀರಾ. ಇಲ್ಲಿ ನೋಡ್ರಿ, ಇದರಲ್ಲಿ ಯಾವುದಪ್ಪ ಚಿಕ್ಕ ನಂಬರು? ಸರ್ 0 ಸರ್. ಇದಾದಮೇಲೆ ಸರ್ 3 ಸರ್. ನೆಕ್ಸ್ಟು ಸರ್ 6 ಸರ್. ಆಮೇಲೆ ಸರ್ 8 ಸರ್. ಇದು ಸ್ಮಾಲೆಸ್ಟ್ ನಂಬರ್. ಕೇಳಲಿ, 0ಇಂದ ಇದು ಸ್ಮಾಲ್ ನಂಬರ್ ಟು ಬಿಗ್ ನಂಬರ್ನ ಬರಿತಾ ಹೋದ್ವಿ. ಸರಿನಾ? ಸರ್, ನೆಕ್ಸ್ಟ್ ಅದೇ ಥರ ಗ್ರೇಟೆಸ್ಟ್ ನಂಬರ್. ಇದರ ಆಪೋಸಿಟ್ ಬರೆದ್ರೆ ಗ್ರೇಟೆಸ್ಟ್ ನಂಬರ್ ಆದಂಗೆ. ಸರಿನಾ? ಇಲ್ಲಿ ನೋಡ್ರಿ, ಸರ್ 8 6 3 0. ಸರ್, ಅಪೋಸಿಟ್ ಅಂದರೆ ಸರ್ ಇದ್ರ ಉಲ್ಟಾ, ಸ್ಮಾಲೆಸ್ಟ್ ನಂಬರ್ನ ಉಲ್ಟಾ ಬರೆದ್ರೆ ಅದು ಏನಾಗುತ್ತೆ? ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಇಲ್ಲಿ ನೋಡ್ರಿ,
ಸೊ ಥರ್ಡ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಥರ್ಡ್ ಏನು ಕೊಟ್ಟಿದ್ದಾರೆ, 5 2 7 4. ಸರ್ ಸ್ಮಾಲೆಸ್ಟ್ ನಂಬರ್ ಬರೀರಿ ಅಂತ ಕೇಳಿದರೆ, ಇವು 4 ಡಿಜಿಟಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದಪ್ಪ ಅಂತ ಹೇಳಿದರೆ 2, ಅದಾದಮೇಲೆ 4, ಅದಾದಮೇಲೆ 5, ಅದಾದಮೇಲೆ 7. ದಿಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್. ಸರ್ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದರೆ ಸರ್ ಉಲ್ಟಾ, ಇದ್ರ ಅಪೋಸಿಟ್ ಬರಿತೀವಿ. ಸರ್ 7 5 4 2. ದಿಸ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ನಂಬರ್ ಆಫ್ ದ ಡಿಜಿಟ್. ಲಿಸನ್, ಲೆಟ್ ಆಸ್ ಮೂವ್ ಆನ್ ಟು ದ ಸೆವೆಂತ್ ಮೇಲ್. ಸೆವೆಂತ್ ಮೇಲ್ ಏನು ಕೊಟ್ಟಿದ್ದಾರೆ, ಅಸೆಂಡಿಂಗ್ ಆರ್ಡರ್. ವಾಟ್ ಯು ಸೇ ದಟ್ ಅಸೆಂಡಿಂಗ್ ಆರ್ಡರ್? ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ಬರಿತೀವಿ, ಇದನ್ನು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಸರ್ ಇದರಲ್ಲಿ ಗೊತ್ತಾ, ಸರ್ ಪ್ಲೇಸ್ ವ್ಯಾಲ್ಯೂ ನಮಗೆ ಫಸ್ಟ್ ಗೊತ್ತಿರಬೇಕು. ಪ್ಲೇಸ್ ವ್ಯಾಲ್ಯೂ ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ ಅಸೆಂಡಿಂಗ್ ಅಲ್ಲ ಡಿಸೆಂಡಿಂಗ್ ಆರ್ಡರ್ ಸಹ ನೀವು ಬರಿಬೋದು. ಸೆವೆಂತ್ ಮೇಲೆ ಏನು ಕೊಟ್ಟಿದ್ದಾರೆ, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್. ಸರ್ ಅಸೆಂಡಿಂಗ್ ಆರ್ಡರಲ್ಲಿ ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, 2456, 2465, 2565, 2546. ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಸ್ಮಾಲ್ ನಂಬರಿಂದ ನಾವೇನು ಮಾಡ್ತೀವಿ, ಬಿಗ್ ನಂಬರ್ನ ಬರಿತೀವಿ. ಇದನ್ನು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತಾರೆ. ಇಲ್ಲಿ 4 ನಂಬರ್ ಕೊಟ್ಟಿದ್ದಾರೆ. ಏನು ಗೊತ್ತಾ, ನೀವು ಕಂಪೇರ್ ಮಾಡಿರಿ, ಸರಿನಾ? ಕಂಪೇರ್ ಅಂತ ಹೇಳಿದ್ರೆ ಯಾವ ಥರ ಮಾಡ್ತೀರಾ, ಸರ್ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ಡಿಜಿಟ್ನ ಕಂಪೇರ್ ಮಾಡಿರಿ. ಈ ಥರ ಕಂಪೇರ್ ಮಾಡಿದರೆ ನೀವು ಏನು ಗೊತ್ತಾ ಬರಿಬೋದು. ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಫಸ್ಟು ಸ್ಮಾಲ್ ನಂಬರ್ ಬರಿಬೇಕು. ಇಲ್ಲಿ ನೋಡಿರಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸರಿನಾ? ನೆಕ್ಸ್ಟ್ ಡಿಜಿಟ್, ಸರ್ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇದು ಬಿಟ್ಬಿಡ್ರಿ, ಜಾಸ್ತಿ ಆಯಿತು. ಇವೆರಡು ನಂಬರಲ್ಲಿ ನೀವು ಕಂಪೇರ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಸ್ಮಾಲ್ ಟು ಬಿಗ್ ಅಂತ ಹೇಳಿದ್ದೀವಿ. 2 4, ಸರ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಸರ್ ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಸೊ ಫಸ್ಟ್ ನಂಬರ್ ಏನಾಗುತ್ತೆ, 2456. ನೆಕ್ಸ್ಟ್ ನಂಬರ್ ಏನಾಗುತ್ತೆ, 2465. ಸರ್ ಇವೆರಡು ನಂಬರಲ್ಲಿ ಕಂಪೇರ್ ಮಾಡಿದರೆ ಇದು 2563 ಇದೆ, ಇದು 2546 ಇದೆ. ಸೊ ಈ ನಂಬರ್ ಚಿಕ್ಕದಾಗುತ್ತೆ, ಈ ನಂಬರ್ ದೊಡ್ಡದಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಈ ನಂಬರ್ನ ಬರಿತೀವಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಸೆಕೆಂಡ್ ಒಂದು ಕೊಟ್ಟಿದ್ದಾರೆ. ಸೆಕೆಂಡ್ ಒಂದು ಏನು ಕೊಟ್ಟಿದ್ದಾರೆ, 5768, 5678, 5687, 5867. ಸರ್ ಇದರಲ್ಲಿ ಏನೂ ಇಲ್ಲ, ಪ್ಲೇಸ್ ವ್ಯಾಲ್ಯೂ ಗೊತ್ತಿರಬೇಕು. ಪ್ಲೇಸ್ ವ್ಯಾಲ್ಯೂ ಗೊತ್ತಾಯ್ತಪ್ಪ ಅಂತ ಹೇಳಿದರೆ ನೀವು ಕಂಪೇರ್ ಮಾಡ್ತಾ ಹೋಗ್ಬೋದು. ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಸ್ಮಾಲ್ ಟು ಬಿಗ್ ಅಂತ ಹೇಳಿದೀವ. ನೋಡಿರಿ ಪ್ಲೇಸಲ್ಲಿ ನೋಡಿರಿ, ಇಲ್ಲಿ 1000 ಪ್ಲೇಸಲ್ಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ನೆಕ್ಸ್ಟ್ ಡಿಜಿಟ್ ಕಂಪೇರ್ ಮಾಡಿರಿ. ಸರ್ ಇಲ್ಲಿ 7 ಇದೆ, ಇಲ್ಲಿ 6 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. 7 8 ದೊಡ್ಡದಾಯಿತು. ಇವೆರಡು ನಂಬರಲ್ಲಿ ಕಂಪೇರ್ ಮಾಡಿರಿ, ಸರಿನಾ? ಸರ್ ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಫಸ್ಟ್ ನಂಬರ್ ಇದಾಗುತ್ತೆ 5678. ನೆಕ್ಸ್ಟ್ ನಂಬರು 5687. ಇವೆರಡು ನಂಬರಲ್ಲಿ ಕಂಪೇರ್ ಮಾಡಿದರೆ ಸರ್ 5768 ಚಿಕ್ಕ ನಂಬರ್ ಆಗುತ್ತೆ. ಇದು 5867 ಬಿಗ್ ನಂಬರ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಈ ನಂಬರ್ ಬರಿತೀವಿ, 5768, 5867. ಸರ್ ಒನ್ ಮೋರ್ ಪ್ರಾಬ್ಲಮ್ ಈಸ್ ದೇರ್. ಏನು, 8901, 8910, 8109, 8190. ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ
ಸರ್ ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ಬರಿತೀರ ಅಂತ ಹೇಳಿದ್ರಿ. ಈ 4 ನಂಬರ್ ಕೊಟ್ಟಿದ್ದಾರೆ, ಇದರಲ್ಲಿ ಪ್ಲೇಸ್ ವ್ಯಾಲ್ಯೂನ ಕಂಪೇರ್ ಮಾಡ್ತಾ ಹೋಗ್ರಿ. ಸರ್ ಇಲ್ಲೂ 8 ಇದೆ, ಸರ್ ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಇಲ್ಲೂ 8 ಇದೆ. ಸರ್ ನೆಕ್ಸ್ಟ್ ಡಿಜಿಟ್, ಸರ್ ಇಲ್ಲಿ 9 ಇದೆ, ಇಲ್ಲಿ 9 ಇದೆ, 9 ದೊಡ್ಡದಾಯಿತು. ಸರ್ ಇದು ಬಿಟ್ಬಿಡ್ರಿ, ಇವು ಎರಡರಲ್ಲಿ ಕಂಪೇರ್ ಮಾಡಿರಿ. ಸರ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸರ್ ನೆಕ್ಸ್ಟ್, ಸರ್ ಇಲ್ಲಿ 0 ಇದೆ, ಇಲ್ಲಿ 9 ಇದೆ. ಸೊ ಈ ನಂಬರು ಚಿಕ್ಕ ನಂಬರ್ ಆಗುತ್ತೆ, 8109. ನೆಕ್ಸ್ಟು 8190. ಸರ್ ಇವೆರಡು ನಂಬರ್ ಕಂಪೇರ್ ಮಾಡಿರಿ. ಸರ್ ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಸರ್ ಇಲ್ಲಿ 9 ಇದೆ, ಇಲ್ಲೂ 9 ಇದೆ, ಸರ್ ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ಈ ನಂಬರ್ ಚಿಕ್ಕದಾಗುತ್ತೆ, 8901. ನೆಕ್ಸ್ಟ್ ಯಾವ್ದು ಬರೀತೀರಾ? 8910. ಲೆಟ್ ಅಸ್ ಮೂವ್ ಆನ್ ಟು ದ ಡಿಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಮೇನ್ ಸರ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ, ಸರ್ ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ಅಂತ ಹೇಳಿದ್ರಿ, ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿದ್ವಿ. ಸೊ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಬಿಗ್ ನಂಬರಿಂದ ಸ್ಮಾಲ್ ನಂಬರ್ನ ಬರಿತಾ ಹೋಗ್ತೀವಿ. ಸೊ ಏನು ಕೊಟ್ಟಿದ್ದಾರೆ? 8th ಮೇನ್ ಅಸೆಂಡಿಂಗ್ ಆರ್ಡರ್, ಸಾರಿ ಡಿಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಸರ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು? ಸರ್ ಸಿಂಪ್ಲಿ ಕೇಳ್ರಿ, ಬಿಗ್ ನಂಬರಿಂದ ಸ್ಮಾಲ್ ನಂಬರ್ನ ಬರಿತಾ ಹೋಗ್ತೀವಿ, ಇದಕ್ಕೆ ಡಿಸೆಂಡಿಂಗ್ ಆರ್ಡರ್ ಅಂತ ಕರೀತಾರೆ. ಸಮ್ ಮೋರ್ ಎಕ್ಸಾಂಪಲ್ ಇಸ್ ದೇರ್, ಲೆಟ್ ಅಸ್ ಡಿಸ್ಕಸ್ಡ್ ಅಬೌಟ್ ದಿ 1 by 1. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 2947, 3038, 2930, 3830. ಸರ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದರೆ ಗೊತ್ತು, ನೀವು ಹೇಳಿದ್ರಿ ಸರ್ ಬಿಗ್ ನಂಬರಿಂದ ಸ್ಮಾಲ್ ನಂಬರ್ ಬರಿಬೇಕಂತೇಳಿ. ನಿಮಗೆ ಕಂಪೇರ್ ಮಾಡ್ತಾಯಿದ್ದೀರಾ, ಇಲ್ಲಿ ಕೇಳ್ರಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇವೆರಡು ನಂಬರ್ ಬಿಟ್ಬಿಡ್ರಿ. ನೆಕ್ಸ್ಟ್ ಯಾವುದು? ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಸರಿನಾ? ಸರ್ ಇಲ್ಲಿ 0 ಇದೆ, ಇಲ್ಲಿ 8 ಇದೆ. ಬಿಗ್ ನಂಬರಿಂದ ಸ್ಮಾಲ್ ನಂಬರ್ ಬರಿಬೇಕಂತ ಹೇಳಿದ್ದೀವಿ, ಇದು ಫಸ್ಟ್ ಆಗುತ್ತೆ, 3830. ನೆಕ್ಸ್ಟು 3038. ಇವೆರಡರಲ್ಲಿ ಕಂಪೇರ್ ಮಾಡಿದರೆ, ಸರ್ ಇಲ್ಲೂ 9 ಇದೆ, ಇಲ್ಲೂ 9 ಇದೆ, ಸರ್ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ನೆಕ್ಸ್ಟ್ ಯಾವ ನಂಬರ್ ಆಗುತ್ತೆ? 2947, 2947, 2930. ಸರ್ ಸೆಕೆಂಡ್ ಪ್ರಾಬ್ಲಮ್ ಒಂದು ಕೊಟ್ಟಿದ್ದಾರೆ, 4892, 4982, 4082, 4792. ಸರ್ ಇದರಲ್ಲಿ ಏನೂ ಇಲ್ಲ, ಪ್ಲೇಸ್ ವ್ಯಾಲ್ಯೂ. ಸರ್ ಪ್ಲೇಸ್ ವ್ಯಾಲ್ಯೂ ಬಂತಪ್ಪ ಅಂತೇಳಿದರೆ ಈ ಪ್ರಾಬ್ಲಮ್ಸ್ ಎಲ್ಲ ನೀವೇನು ಮಾಡ್ತೀರಾ? ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸರ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಗೊತ್ತು, ಸರ್ ಬಿಗ್ ನಂಬರಿಂದ ಸ್ಮಾಲ್ ನಂಬರ್. ಓಕೆ, ಸರ್ ಇಲ್ಲಿ 4 ಇದೆ, ಸರ್ ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ನೆಕ್ಸ್ಟ್ ಡಿಜಿಟ್, ಸರ್ ಇಲ್ಲಿ 8 ಇದೆ, ಸರ್ ಇಲ್ಲಿ 9 ಇದೆ, ಇಲ್ಲಿ 0, ಇಲ್ಲಿ 7 ಇದೆ. ಈಸಿಯಾಗಿ ಬರಿಬೋದು. ಸರ್ ಇಲ್ಲಿ 9 ಇದೆ, ಸರಿನಾ? 4982, ಇದು ಫಸ್ಟ್ ಆಗುತ್ತೆ. ನೆಕ್ಸ್ಟು 4892. ನೆಕ್ಸ್ಟ್ ನೋಡಿ 4792. ನೆಕ್ಸ್ಟು 4082. 5678, 5778, 5878, 5978. ಸರ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಬಿಗ್ ನಂಬರಿಂದ ಸ್ಮಾಲ್ ನಂಬರ್ ಅಂತ ಬರಿತೀವಿ ಅಂತ ಹೇಳಿದ್ದೀವ. ಸೊ ನೋಡ್ರಿ, ಇಲ್ಲಿ ನೋಡ್ರಿ, ನಿಮ್ಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಸರ್ ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಸರ್ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ನೆಕ್ಸ್ಟ್ ಡಿಜಿಟ್, ಸರ್ ಇಲ್ಲಿ 6 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ, ಇಲ್ಲಿ 9 ಇದೆ.
ಸರಿನಾ, ಈಸಿಯಾಗಿ ಬರಿಬೋದು ಸರ್. 5978. ನೆಕ್ಸ್ಟ್ ಯಾವ್ದು ಬರಿತೀರಾ ಇಲ್ಲ ನೋಡ್ರಿ, 5878 ನೋಡಿರಿ. ಇಲ್ಲಿ 6 ಇದೆ, ಸಾರಿ ಇಲ್ಲಿ 7 ಇದೆ, ಇಲ್ಲಿ 6 ಇದೆ, ಸರಿನಾ. ನೆಕ್ಸ್ಟ್ ಯಾವ್ದು ಬರಿತೀರಾ 5778. ಇನ್ನೊಂದು ಯಾವುದು ಉಳ್ಕೊಂಡಿರೋದು, ಇದು 5678. ಓಕೆ, ಫಿನಿಶ್ ದ ಆಲ್ ಗಿವನ್ ಎಕ್ಸಾಂಪಲ್. ಎಕ್ಸಸೈಸ್ 1.1 ಆಲ್ ದ ಪ್ರಾಬ್ಲಮ್ಸ್. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.